ಹಿಪ್ಪರಗಿ ಡ್ಯಾಮಿನ 24 ಗೇಟ್ ಒಳಗೆ ಒಂದು ಗೇಟ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗೈತೆ ನೋಡ್ರಿ. ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು, ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಬೇಡ 3 ಗೇಟ್ ರಿಪೇರಿ ಮಾಡೋದು ಈ ಗೇಟ್ಗಳಂತೂ ಅವ್ರಿಗೆ ಜ್ಞಾನ ಇಲ್ಲ. ಇಂಥ ಪರಿಸ್ಥಿತಿಯನ್ನು ನಿಮ್ಮಲ್ಲಿ ಹೇಳಿ ನಾವು ಇಚ್ಛೆ ಪಡ್ತೀವಿ ರೀ. ಹ್ಞೂ ರೀ, ನೀರೆಲ್ಲ ಡ್ಯಾಮ್ ಫುಲ್ಲ ಆತಂದ್ರೆ ಡ್ಯಾಮ್ನಿಂದ ನಾವು ಹಿಪ್ಪರಿಗೆ ನಮ್ಮೂರು ಅನ್ನೋದು ಇಷ್ಟು ಮಂದಿ ಬದುಕ್ತಿತ್ತು. ಮತ್ತು ಎಲ್ಲಿ ಜಮ್ಕಂಡು ಹೋಗ್ಕತ್ರಿ, ಬನೋಟಿಗೆ ಹೋಗ್ಕತ್ತಿ, ಅತ್ತನಿ ತೇರ್ದಾಳ ಮ್ಯಾಲಟ್ ಹೇಳಿ ತಿಳಿಸ್ರಿ, ಲಗ್ ಮಾಡಿ ಬಾಗ್ಲ ಹಿಕ್ಕಲಿ. ಮತ್ತು ಭಾಳ ಪೆಟ್ಟು ಭಾಳ ತಿನ್ನಾಕೈತಿ, ಗಾಡಿಗಳು ಹಾಯಿಲ್ಲ ಆಯ್ತಾವು. ಈಗೇನು ನೀವು ಮಾಡ್ಯಾರಿ ಇವತ್ತು ಏನು ಮಾತಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಏನು ಹಿಪ್ಪರಿಗೆ ಡ್ಯಾಂಬದ್ದು ಏನು ಸ್ಟಾಕ್ ನೀರು ಐತಿ ಅದ್ರ ಬಾಗಿಲಿಕ್ಕಿಂತ 2 ದಿವಸ ಆತ. ಇದು ಇಟ್ಟು ಬೇಜವಾಬ್ದಾರಿ ಸರ್ಕಾರ ಐತಪ್ಪ ಅಂತಂದ್ರೆ, ಈಗ ನೋಡ್ರಿ ರೈತರು ಬಾಳಿ ಅಂದ್ರೆ ನಮಗೆ ಸಹಜ ಆತು ಪಾಡ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಅತನಿ ಏನು ತೆಡ್ದಾಳಿದೆಲ್ಲ ಏನು ಸುತ್ತಮುತ್ತ ಹೇಳಿದಾವು ಇವ್ರನ್ನ ಬಂದು ಇಡ್ಬೇಕಾಗೈತಿ. ದೊಡ್ಡ ಪ್ರಮಾಣ ಸ್ಟ್ರೈಕ್ ಆಗೈತಿ. ಕಾನೂನು ಕೈಯಾಗ ತಗೋಬಾರ್ದು, ರೈತರು ಕಾನೂನು ಕೈಯಾಗ ತಗೋಂಗಿಲ್ಲ. ರೈತರ ಕಾನೂನು ಕೈಯಾಗ ತಗೋಕೆ ಹಚ್ಚಬೇಡ್ರಿ, ದಯಮಾಡಿ ಅದನ್ನು ರಿಪೇರಿ ಮಾಡಿ. ನಮಗೇನು ಸ್ಟಾಕ್ ನೀರು ಹತ್ತಿದ್ದು ನಮ್ಮ ನೀರು ಉಳಿಬೇಕು. ಈಗಾಗಲೇ 6 ಫೂಟ್ ನೀರು ಇರೋದು ಹೊಳಿ ಏನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು, ಮಂತ್ರಿಗಳು ಹೇಳಿದ್ದಾರೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತ 4-5 ಮಂದಿ ಶಾಸಕರು ಬರ್ತಾರೆ. ಏನು ಮಾಡೋಕಿದ್ದಾರೆ ಎಲ್ಲರೂ ಶಾಸಕರೇ, 5 ಮಂದಿ ಶಾಸಕರು ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟವ್ರು ತೆರದಾಳ ಶಾಸಕರು ಬರ್ತಾರೋ, ರಾಯಬಾಗ್ ಶಾಸಕರು ಬರ್ತಾರೋ, ಅತನಿ ಶಾಸಕರು ಬರ್ತಾರೋ, ಕಾಗವಾಡ ಶಾಸಕರು ಬರ್ತಾರೋ. ಇವ್ರು 4 ಮಂದಿ ಶಾಸಕರು ಏನು ಮಾಡಿದ್ದಾರೆ ಅವರು? ನಮ್ಮ ಭವಿಷ್ಯತ್ತಿನ ಬೇಸಿಗೆ ಇದನ್ನ ನೀರು ಬಿಟ್ರಂದ್ರೆ ಆ ಕಡೆ ನಾವು ರೈತರು ಬದುಕೋದು ಹೆಂಗೆ? ಮಾಪುರ್ ಬಂದಾಗ ಮುನಿಗೆ ಹೋಗ್ತಾವು. ಈಗ ನೀರು ಅಚಾನಿಗೆ ಬಾಗಿಲು ಮುರಿದೈತೆ, ರಿಪೇರಿ ಮಾಡ್ಕೋಕೆ ಬರೋಂಗಿಲ್ಲ, ನಾಚಿಗೆ ಬರೋಂಗಿಲ್ಲ. ಇವ್ರಿಗೆ ಅನ್ಎಜುಕೇಟೆಡ್ ಮಾತಾಡಬಾರ್ದೆ. ಯಾವ ರೀತಿ ನಾವು ಸದ್ದು ಮಾಡ್ಕೋಬೇಕು, ಯಾವ ಟೈಮ್ದಾಗ ಸದ್ದು ಮಾಡ್ಕೋಬೇಕು, ಅದನ್ನು ಪೈಲನೇ ಸದ್ದು ಮಾಡ್ಕೊಂಡಿದ್ರೆ ಇದು ಅಪಘಾತ ಹಾಕಿದ್ದಿಲ್ಲ. ಇದನ್ನು ಬಿಟ್ಟು ಕೆರಿಂದ ಈಗ ಅಚಾನಿಕ್ ಆಗೈತೆ ಅಂತಂದ್ರೆ ಅದನ್ನು ಹೆಂಗೆ ಸದ್ದು ಮಾಡ್ತಿರ್ ಗೊತ್ತಿಲ್ಲ. ನಿಮಗೆ ನಾಳೆ 1 ದಿವಸ ಟೈಮ್, ಅದನ್ನು ಯಾವುದೇ ಪರಿಸ್ಥಿತಿಯಿಂದ ಅದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆದವ್ರೆ ಆ ಬಗಲ ಕುಣಿಸ್ಬೇಕಂತ ಹೇಳ್ಕರಿಂದ ಒಂದು ಕಡೆಗೆ ಹೆಸರು ಕೊಡ್ತೀವಿ. ಅದು ಹೆಂಗೆ ಮಾಡ್ತೀರಿ ಮಾಡ್ಕೊರೋರು.